ಒಂದು ಕಡೆ ನದಿ, ಇನ್ನೊಂದು ಕಡೆ ವಿಶಾಲವಾದ ಕಡಲ ತೀರ, ನಡುವಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66, ಮತ್ತೊಂದೆಡೆ ತೀರದಲ್ಲಿ ಧ್ಯಾನಿಸುತ್ತಿರುವ ಶಿವನ ಪುಣ್ಯಕ್ಷೇತ್ರ. ಇದು ಕರ್ನಾಟಕದ ಮನಮೋಹಕ ಕರಾವಳಿಯ ಪಯಣ. ಸೊ ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ ಗೋಕರ್ಣದಿಂದ ಮುರುಡೇಶ್ವರ ಕಡೆ. ಟೈಮ್ ಇವಾಗ ಆಲ್ಮೋಸ್ಟ್ 5:30 ಆಗಿದೆ. ಹೊರಡೋಣ. ಡೇ 1 ಥರನೇ ಇವತ್ತು ಫುಲ್ ರೈಡಿಂಗ್ ಆಗಿರುತ್ತೆ. ಪ್ಲಾನ್ ಇರೋದು ಮುರುಡೇಶ್ವರ, ಮರವಂತೆಯಲ್ಲಿ ಒಂದು ಸ್ಟಾಪ್ ಕೊಟ್ಟು ಅದಾದ್ಮೇಲೆ ಮಂಗಳೂರಿಂದ ಹಾಸನ, ಶಿರಾಡಿ ಘಾಟ್ ಮೇಲೆ, ಅಲ್ಲಿಂದ ಬೆಂಗಳೂರು. ಈವ್ನಿಂಗ್ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ಥರ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಗೋಕರ್ಣದಿಂದ ಮುರುಡೇಶ್ವರ ರೋಡ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಹೈವೇ ಕರ್ವ್ಸ್ ಒಂದು ಕನ್ಸರ್ನ್ ಏನಂತಂದು ಹೇಳಿದ್ರೆ, ಅವಾಗ ಹೈವೇ ಮೇಲೆ ದನಕರುಗಳು ಬಂದ್ಬಿಡ್ತವೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಡ್ಡ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಹುಷಾರಿರ್ಬೇಕು ಅವಾಗಷ್ಟು. ಕರೆಕ್ಟೇನಾ ರೂಟು? ಅಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ. ಭಟ್ರ ಹೋಟ್ಲ್ ಅಂತ ಇತ್ತು, ಬಟ್ ಅದು ಕ್ಲೋಸ್ ಆಗಿದೆ. ತಿಂಡಿ ಮಾತ್ರ ಸೂಪರ್ ಆಗಿ ಸಿಗೋದು ಭಟ್ರ ಹೋಟ್ಲಲ್ಲಿ. ಎಲ್ಲಾದ್ರೂ ಮುರುಡೇಶ್ವರಲ್ಲಿ ಟ್ರೈ ಮಾಡ್ತೀವಿ ಅಷ್ಟೇ. ಮುರುಡೇಶ್ವರ ರೀಚ್ ಆದ್ವಿ. ದೇವ್ರ ದರ್ಶನಕ್ಕೆ ಹೋಗಲ್ಲ, ಹೊರಗಡೆಯಿಂದ ನೋಡಿಕೊಂಡು ತಿಂಡಿ ಮಾಡಿಕೊಂಡು ಇಲ್ಲಿಂದ ಮರವಂತೆ, ಮಂಗಳೂರು, ಆಮೇಲೆ ಮುಂದೆ ಬೆಂಗಳೂರು. ತುಂಬ ವರ್ಷದ ಮೇಲೆ ಬರ್ತಾ ಇದ್ದೀನಿ ಮುರುಡೇಶ್ವರಕ್ಕೆ. ಇದು ಮುರುಡೇಶ್ವರ. ಮುರುಡೇಶ್ವರ ಬಿಡ್ತಾ ಇದೀವಿ. ಟೈಮ್ 7:10 ಆಗಿದೆ. ಸೊ ಇಲ್ಲಿಂದ ಇವಾಗ ಮಂಗಳೂರು ಕಡೆಗೆ ಮರವಂತೆಲಿ ಒಂದು ಬೀಚ್ ಸ್ಟಾಪ್ ಹಾಕಿ ತಿಂಡಿ ಮುಗಿಸ್ಕೊಂಡು ಫಸ್ಟ್ ಇಲ್ಲಿ, ಆಮೇಲೆ ಮರವಂತೆಯಿಂದ ಮಂಗಳೂರಲ್ಲಿ ಪ್ಲಾನ್ ಏನು ಅಂತಂದು ಹೇಳಿದ್ರೆ, ಬೋಂಡಾಸ್ ಫ್ಯಾಕ್ಟ್ರಿ ಇದೆ. ಎಳ್ನೀರು ನಿಮ್ಗೆ 15 ರೂಪಾಯಿಗೆ ಸಿಕ್ಬಿಡುತ್ತೆ. ಸೊ ಐಸ್ ಕ್ರೀಮು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಟ್ರೈ ಮಾಡೋಣ ಅಂತ ಮಂಗಳೂರಿಗೆ ಹೋಗ್ತಾ ಇದೀವಿ. ಇವಾಗ ಸಂಜೆ 5 ಗಂಟೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಒಂದು 10 hours 9 hours ಜರ್ನಿ ಅಂತ ತೋರಿಸ್ತಾ ಇದೆ. 2 hours ಬ್ರೇಕಿಗೆ ಹಾಕೊಂಡ್ರು ಸಹಿತ ಒಂದು 7ಗೆ ರೀಚ್ ಆಗ್ತೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಟ್ರಾವೆಲಿಂಗಲ್ಲಿ ಬೆಸ್ಟ್ ಫುಡ್ ಅಂದರೆ ಇಡ್ಲಿ ಸಾಂಬಾರು. ಬೆಂಗ್ರೆ ಹತ್ರ ಫನ್ ಮುಗಿಸ್ಕೊಂಡ್ವಿ. ತಿಂಡಿ ಚೆನ್ನಾಗಿತ್ತು. ಇಡ್ಲಿ, ಬನ್ಸ್, ಕಾಫಿ. ಮರವಂತೆ ಹತ್ರ ಬಂದ್ವಿ. ಹೊರೊಂದು ಸೂಪರಾಗಿ ಕಾಣಿಸ್ತಾ ಇದೆ. ಇದು ಮರವಂತೆ. ಒಂದು ಕಡೆ ಸಿಹಿ ನೀರಿನ ನದಿ, ಇನ್ನೊಂದು ಕಡೆ ಸಮುದ್ರ, ಕಡಲ್ಗಲ್ಗಳಿಗೆ ಅಪ್ಪಳಿಸುವ ಅಲೆಗಳು. ಈ ರಸ್ತೆಯ ಪ್ರಯಾಣ ಅದೆಷ್ಟೋ ಜನರ ಕನಸು. ಇದು ಕರ್ನಾಟಕದ ಅತಿ ಸುಂದರ ಕರಾವಳಿ ರಸ್ತೆ ಮರವಂತೆ. ಮರವಂತೆ ವಿಶೇಷತೆ ಏನಂತಂದು ಹೇಳಿದ್ರೆ, ಈ ಕಡೆ ಸಮುದ್ರ ಇದೆ, ಈ ಕಡೆ ನದಿ ಇದೆ. ಇದು ಸಿಹಿ ನೀರು, ಇದು ಉಪ್ಪು ನೀರು. ಮಾಡಿ ಹತ್ರ ಇದ್ದೀವಿ. 45 minutes ಬೋಂಡಾಸ್ ಫ್ಯಾಕ್ಟ್ರಿಗೆ. ಸ್ವಲ್ಪ ಶೆಕೆ ಇದೆ, ಹಂಗೆ ಟ್ರಾಫಿಕ್ಕು ಇದೆ. ಇದು ಕಂಟಿನ್ಯೂಸ್ ಟ್ರಾಫಿಕ್ ಕಟ್ ಆಗ್ತಾ ಇದೆ ಹಂಗೆ ಸ್ಪೀಡ್. ಇದು ನಂದು 4th ಫುಲ್ ಟ್ಯಾಂಕ್ ಇವಾಗ ಮಾಡಿಸಿದ್ರೆ. ಥ್ಯಾಂಕ್ ಯು. ಅಣ್ಣ ಆಯ್ತು ನೋಡಿ. ಸೊ ಮಂಗಳೂರಿಗೆ ಬಂದ್ವಿ. ಈ ಬೋಂಡಾಸ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ.
ಹೋಂಡಾಸ್ ಫ್ಯಾಕ್ಟ್ರಿಯಲ್ಲಿ 4 ನೀರು ಕುಡ್ದು ಐಸ್ ಕ್ರೀಮ್ ತಿಂದು ಇವಾಗ ಹೊರಟ್ವಿ ವಾಪಸ್ ಬ್ಯಾಂಗ್ಳೂರ್ಗೆ. ಬೆಂಗಳೂರಿನಿಂದ 358 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 6 hours ಜರ್ನಿ. 7:30 ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ. ಊಟ ಎಲ್ಲಾದ್ರೂ ಹೈವೇಲ್ ಮಾಡ್ಕೊಂಡು ಆಮೇಲೆ ಬೆಂಗಳೂರು ವಾಪಸ್. Going. ಟೈಮ್ ಇವಾಗ 10 ಗಂಟೆ ಆಯಿತು. ಬೆಂಗಳೂರಂತೂ ರೀಚ್ ಆದ್ವಿ. ಇಲ್ಲಿಂದ ಮನೆಗೆ ಹೋಗಬೇಕು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೈಡಲ್ಲಿ.